ಗ್ರೀನ್ ಮಾರ್ನಿಂಗ್ ಸ್ನೇಹಿತರೆ. ಈ ದಿನ ನಾವು ಯಲ್ಲಾಪುರ ತಾಲೂಕು ತಾಲೂಕಲ್ಲಿ ಉತ್ತರ ಕನ್ನಡ ಯಲ್ಲಾಪುರ ತಾಲೂಕಲ್ಲಿದ್ದೀವಿ. ನಮ್ಮ ರೈತರಾದಂಥ ಮಂಜುನಾಥ್ ಭಟ್ರು ಅವರ ತೋಟದಲ್ಲಿದ್ದೀವಿ. ಅವರ ಒಂದು ಗ್ರೀನ್ ಪ್ಲ್ಯಾನೆಟ್ ಉತ್ಪನ್ನಗಳನ್ನ ಬಳಕೆ ಮಾಡಿ ಅವರು ಅಡಿಕೆ ಮತ್ತು ಕಾಳುಮೆಣಸು ಮತ್ತು ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದಾರೆ. ಅವರ ಒಂದು ಅನುಭವ ಹೇಗಿದೆ ಮತ್ತು ಅವ್ರಿಗೆ ಏನು ರಿಸಲ್ಟ್ಸ್ ಗ್ರೀನ್ ಪ್ಲ್ಯಾನೆಟ್ ತಂತ್ರಜ್ಞಾನ ಬಳಕೆ ಮಾಡಿ ಅವ್ರಿಗೆ ಏನೆಲ್ಲ ರಿಸಲ್ಟ್ಸ್ ಬಂದಿದೆ ಅವರ ಹತ್ರ ನಾವು ಕೇಳೋಣ. ನಮಸ್ಕಾರ ಮಂಜುನಾಥ್ ಭಟ್ರೆ, ತಮ್ಮ ಊರು, ಗ್ರಾಮ ಮತ್ತು ಯಾವ ತಾಲೂಕು ತಿಳಿಸ್ಕೊಡಿ. ನನ್ನ ಹೆಸರು ಮಂಜುನಾಥ್ ಭಟ್ರು. ನಮ್ಮದು ಬಂದುಬಿಟ್ಟು ದೇಹಳ್ಳಿ, ಗದ್ದೆ ಮನೆ, ತಾಲೂಕು ಯಲ್ಲಾಪುರ, ಉತ್ತರ ಕನ್ನಡ. ಓಕೆ ಸರ್, ನಾನೀಗ 5ನೇ ವರ್ಷ ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟನ್ನು ಬಳಕೆ ಎಲ್ಲವನ್ನು ಉಪಯೋಗಿಸ್ತಾ ಇದ್ದೀನಿ. ಓಕೆ, ಈಗ ನೀವು ಕಳೆದ 5 ವರ್ಷದಿಂದ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಬಳಕೆ ಮಾಡ್ತಾ ಇದ್ದೀರಾ. ನೀವು ಈ ಒಂದು ಗ್ರೀನ್ ಪ್ಲಾನೆಟ್ ಬರಲಿಕ್ಕೆ ಮುಂಚೆ ನಿಮ್ಮ ವೃತ್ತಿ ಏನಿದೆ, ಮೂಲತಃ ವೃತ್ತಿ ಏನಿದೆ ಸರ್? ಸರ್, ನನ್ನ ವೃತ್ತಿ ಪುರೋಹಿತ್ಯ, ಪೌರೋಹಿತ್ಯಕ್ಕೆ ಮಾಡ್ತಾ ಇದ್ದೀರಾ? ಮಾಡ್ತೇವೆ. ಪೂಜೆ ಪುನಸ್ಕಾರಗಳು, ಅಸ್ಟ್ರಾಲಜಿ, ಜ್ಯೋತಿಷ್ಯ ಇದೆಲ್ಲ ಇದೆ. ಮತ್ತು ಈ ಒಂದು ಪ್ರಾಡಕ್ಟನ್ನು ಉಪಯೋಗಿಸಕ್ಕಿಂತ ಪೂರ್ವದಲ್ಲಿ ನಾನು ಯಾವುದೂ ಬಳಕೆ ಮಾಡ್ತಾ ಇರಲಿಲ್ಲ. ಕೇವಲ ಹಟ್ಟಿ ಗೊಬ್ಬರ ಮಾತ್ರ. ಇದು ಪರಿಚಯ ಆದಮೇಲೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನೀಗ 5 ವರ್ಷ ಆಯಿತು. 5 ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀವಿ. ಓಕೆ, ನೀವು ಏನೆಲ್ಲ ಉತ್ಪನ್ನಗಳನ್ನ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಬಳಕೆ ಮಾಡ್ತಾ ಇದ್ದೀರಾ ಮತ್ತು ಏನೆಲ್ಲ ಬದಲಾವಣೆಗಳು ನಿಮಗೆ ಕಂಡಿದೆ ಭಟ್ರೆ? ಸರ್, ನಾನೀಗಿಲ್ಲಿ ಚಿಕ್ಕ ಗಿಡಕ್ಕೆ ಗ್ರೌ ಸೀಡ್ ಟ್ರೀಟ್ಮೆಂಟು, ಆಮೇಲೆ ಭೂಮಿಗೆ ಸಂಬಂಧಪಟ್ಟು ಪ್ರೀಮಿಯಂ ಉಪಯೋಗಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಇದನ್ನು ಉಪಯೋಗಿಸ್ಕಿಂತ ಪೂರ್ವ ಸ್ವಲ್ಪ ಭೂಮಿ ಗಟ್ಟಿ ಇತ್ತು, ಎರೆಹುಳುಗಳು ಕಡಿಮೆ ಇದ್ದು. ಇವಾಗ ನಾವು ಎಲ್ಲ ಆಗಿದ್ರು ಎರೆಹುಳ ಸಿಗ್ತಾ ಇದೆ ಮತ್ತು ಭೂಮಿ ಹಗರಾಗಿದೆ. ನಾವು ಎಷ್ಟೇ ನೀರು ಕೊಟ್ಟರು ಅದು ಭೂಮಿ ಒಳಗೆ ಹಿಡ್ಕೊಳ್ಳುತ್ತೆ ಮತ್ತು ತೋಟ ಯಾವಾಗಲೂ ಹಸಿರಾಗಿರುತ್ತೆ. ಮತ್ತು ಬೇಸಿಗೆಯಲ್ಲಿ ಜೋರು ಮಳೆ ಟೈಮ್ನಲ್ಲಿ 2 ಸತಿ ವರ್ಷಕ್ಕೆ ಅಪ್ಲಿಕೇಶನ್ ಕೊಡ್ತೀನಿ ನಾನು. ಸ್ಟ್ರೆಸ್ ಔಟು, ನೆಟ್ವರ್ಕಿಂಗು, ಬ್ಲೂಮು, ಭೂಮಿ ಪವರು ಎಲ್ಲ ಕೊಡ್ತಾ ಇದ್ದೀನಿ. ಹಟ್ಟಿ ಗೊಬ್ಬರ ಮಾತ್ರ 2 ವರ್ಷ ಅಥವಾ 3 ವರ್ಷಕ್ಕೊಮ್ಮೆ ಕೊಡ್ತೀನಿ. ಯಾಕೆ ಮನೆಯದೇ ಇರುತ್ತೆ ಅಂತ. ಅದನ್ನು ಬಿಟ್ಟರೆ ಇದನ್ನು 2 ವರ್ಷಕ್ಕೆ 2 ಸತಿ ವರ್ಷಕ್ಕೆ 2 ಸಲ ಕೊಡ್ತಾ ಇದ್ದೀನಿ. ಬಟ್ ನಂದು ಇದು ಒಂದು 10 ವರ್ಷದ ಗಿಡಗಳು ಎಲ್ಲ. ಅಡಿಕೆ ಎಲ್ಲ 10 ವರ್ಷದ ಗಿಡಗಳು. ಕಾಳುಮೆಣಸು ಎಷ್ಟೆಷ್ಟು ವರ್ಷದಿದ್ದಾವೆ ನಿಮ್ಮ? ಕಾಳುಮೆಣಸು ಇಲ್ಲಿ ಆ ಕಡೆ ಭಾಗದಲ್ಲಿ 6 ವರ್ಷ 7 ವರ್ಷದಿದೆ, ಹೈಟ್ ಆಗಿದೆ. ಈಗ ನಾನು ನಿಂತಿರೋ ಜಾಗದಲ್ಲಿ ಇದು ಆಕ್ಚುಲಿ 2 ವರ್ಷ, ಇದು 3ನೇ ವರ್ಷ. 3ನೇ ವರ್ಷ ಅಂದ್ರೆ ಸ್ಟಾರ್ಟಿಂಗ್. ಇದು ಆಲ್ರೆಡಿ ಎಲ್ಲ ಗರೆಗಳು ಬರ್ತಾ ಇದ್ದಾವೆ. ಇದು ಕಳೆದ ವರ್ಷದಿಂದನೇ ಬರ್ತಾ ಇದಕ್ಕೆ, ಅಂದ್ರೆ ನಾವು ಅದನ್ನ ನೆಟ್ಟು 6ನೇ ವರ್ಷದಿಂದ ಬರ್ತಾ ಇದೆ ಇದಕ್ಕೆಲ್ಲ. ಇದು 2 ವರ್ಷದ್ದು ಕಾಳುಮೆಣಸು. ಬಟ್ ತುಂಬಾ ಜನ ರೈತರು ಹೇಳ್ತಾರೆ ಕಾಳುಮೆಣಸು ನೆಟ್ಟ 2.5-3 ವರ್ಷದ ನಂತರ ಕಾಳು ಸ್ಟಾರ್ಟ್ ಆಗುತ್ತೆ ಅಥವಾ ಗರೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನೀವು ನೆಟ್ಟು 1 ವರ್ಷಕ್ಕೆ ಗರೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ? ಹೌದು ಸರ್, ಕರೆಕ್ಟ್ ಇದೆ. ಬಟ್ ರೈತರದ್ದು ಏನಾಗಿದೆ ಅಂತ ಕೇಳಿದ್ರೆ ಇನ್ನೂ ಹಳೆ ಟೆಕ್ನಾಲಜಿಯಲ್ಲಿ ಇದ್ದಾರೆ. ಎಲ್ಲ ನಾ ಅದೇ ಕೊಟ್ಟಿಗೆ ಗೊಬ್ಬರ ಹಾಕೋದು, ಹಾಗೆ ತರಕ ಹಾಕೋದು, ಸೊಪ್ಪು ಹಾಕೋದು, ಅದರಲ್ಲಿ ಇರ್ತಾರೆ. ಬಟ್ ನಾವು ಈ ಗ್ರೀನ್ ಪ್ಲಾನೆಟ್ ಬಯೋ ಪ್ರಾಡಕ್ಟ್ ಇದು ಭೂಮಿ ಪವರ್ ಇರ್ಬೋದು ಅಥವಾ ನೆಟ್ವರ್ಕಿಂಗ್ ಮತ್ತು ಬ್ಲೂಮು ಮತ್ತು ಬಹಳ ತನಗೆ ತುಂಬ ಚೆನ್ನಾಗಿ ಕಂಡು ಬಂದಿದೆ. ಯಾಕೆಂತ ಕೇಳಿದ್ರೆ ಇದನ್ನು ನಾನು ವರ್ಷಕ್ಕೆ 2 ಸತಿ ಯೂಸ್ ಮಾಡ್ತೀನಿ. ಇದಕ್ಕೆ ಅಂದ್ರೆ ಅಡಿಕೆ ಗಿಡಕ್ಕೆ ಒಮ್ಮೆ ಹಾಕ್ತೀನಿ, ಕಾಳುಮೆಣಸಿಗೆ ಅಂತ ಸ್ಪೆಷಲ್ ಹಾಕ್ತೀನಿ ಮತ್ತೆ. ಹಾಗಾಗಿ ಇದು 2ನೇ ವರ್ಷಕ್ಕೆ ಕಾಳು ಕಟ್ತಾ ಇದೆ. ನೀವು ಅದನ್ನು ಹೇಳ್ತಾ ಇದ್ದೀವಿ ಸರ್, 2 ವರ್ಷದ ನೀವು ಹೇಳ್ತೀರಿ. ಇಲ್ಲಿ ನೋಡಿ, ಇಲ್ಲಿ ಕಳೆದ ವರ್ಷ ಜೂನಲ್ಲಿ ನಾನು ನೆಟ್ಟಿರೋದು ಈ ಬಳ್ಳಿ. ಇದು 2ನೇ ವರ್ಷ ಸ್ಟಾರ್ಟ್. ಜಸ್ಟ್ 1 ವರ್ಷ ಆಗಿದೆ. 1 ವರ್ಷ ಆಗಿದೆ. 1 ವರ್ಷಕ್ಕೆ ಗರೆ ಬಂದಿದೆ. ಇನ್ನು 1 ವರ್ಷ ಆಗಿಲ್ಲ ಇದಕ್ಕೆ. ಜೂನ್ ಬರಬೇಕಷ್ಟೇ. ಜೂನ್ ಬಂದ್ರೆ 1 ವರ್ಷ ಆಗುತ್ತೆ. ಈಗ 11 ತಿಂಗಳು ಕಂಪ್ಲೀಟ್ ಆಗಿದೆ ಇದಕ್ಕೆ. 1 ವರ್ಷ ಅಂತ ಇಟ್ಕೊಳ್ಳಿ. ಬಟ್ ಇವಾಗಲೇ ಕರೆ ಬರ್ತಾ ಇದೆ. ಕಳೆದ ವರ್ಷನೂ ಬಂದಿತ್ತು ಇದಕ್ಕೆ 2 ನೆಟ್ ವರ್ಷನೇ. ಬಟ್ ಇದು ಬಹಳ ಚೆನ್ನಾಗಿದೆ. ನಾನು ಏನು ಹೇಳ್ತೇನೆ ಕೇಳಿದ್ರೆ, ಇದನ್ನ ಯಾರಿಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಬೇರೆ ಬೇರೆ ಔಷಧೋಪಚಾರಗಳು ಇರೋದ್ರಿಂದ ಅದನ್ನು ಉಪಯೋಗಿಸ್ಬೇಕಂತ ಹೇಳ್ತೀನಿ ನಾನು. ತುಂಬ ಚೆನ್ನಾಗಿದೆ. ಈಗ ತುಂಬ ಜನ ಹೇಳ್ತಾರೆ, ಕೆಲವರು ರೈತರು ವಾದ ಏನು ಅಂತ ಹೇಳಿದ್ರೆ, ಅಡಿಕೆಗೆ ಕಾಳುಮೆಣಸು ಹಾಕಿದ್ರೆ ಅಡಿಕೆ ಇಳುವರಿ ಕಡಿಮೆ ಆಗುತ್ತೆ ಅಂತ ಕೆಲವರು ವಾದಗಳು ಮಂಡನೆ ಆಗ್ತಾ ಇರುತ್ತೆ. ನಿಮ್ಮ ಪ್ರಕಾರ ಏನಿದೆ ಸರ್? ಈಗ ಆ ಥರ ಹೇಳ್ತಾ ಇರ್ತಾರೆ, ಆದರೆ ಲಾಜಿಕ್ ಆಗಿ ನನಗೇನು ಇವತ್ತಿವರಿಗೆ ಅರ್ಥ ಆಗಿಲ್ಲ. ಬಟ್ ನಾನು ಕೆಲವು ವರ್ಷದಿಂದ ವಾದ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ಉತ್ತರನೂ ಬಂದಿಲ್ಲ ಇನ್ನು. ಬಟ್ ನನ್ನ ಅನಿಸಿಕೆ ಪ್ರಕಾರ ಈಗ ಒಂದು ಗಿಡಕ್ಕೆ, ಅಡಿಕೆ ಗಿಡಕ್ಕೆ ನಾವು ಬಳ್ಳಿಯನ್ನು ಹಾಕಿದಾಗ ಹೆಚ್ಚು ಅಂದ್ರೆ 1 ಗೊನೆ ಕಡಿಮೆ ಆಗ್ಬಹುದು. 1 ಗೊನೆ ಅಂದ್ರೆ ನಾವು 1-1.5 kg ಒಣಗಿದ್ದು ಬರುತ್ತೆ. ಇವತ್ತಿನ ರೇಟ್ ಹೇಳಿದ್ರು ನಮಗೆ ಒಂದು
650-700 ರೂಪಾಯಿ ಆಯಿತು. ಅದೇ ಕಾಳು ಮೆಣಸನ್ನು ಹಾಕೊಂಡ್ರೆ ಅಲ್ಲಿ ಒಂದು ಕೊನೆ ಕಡಿಮೆ ಆಗುತ್ತೆ ನಿಜ, ಬಟ್ ಇಲ್ಲಿ 2-2.5 ಇದು ಕಾಳು ಒಣಗಿದ ಕಾಳು ಸಿಗುತ್ತೆ. ಇವತ್ತಿನ ರೇಟನ್ನು ನಾವು ಹೇಳಿದ್ರು ಇವತ್ತು 65,000 ಅಂದ್ರೆ 650 ರೂಪಾಯಿ ಕೆಜಿ. 2 ಕೆಜಿ ಅಂತ ಹೇಳಿದ್ರು 1,300 ರೂಪಾಯಿ ಆಯಿತು. ಆದರೂ ಅಲ್ಲಿ 600-700 ರೂಪಾಯಿ ಪ್ರಾಫಿಟಬಿಲಿಟಿ ಪರ್ ಪ್ಲಾಂಟ್ ಅಲ್ಲಿ ಇರ್ತೀವಿ. ಪ್ಲಾಂಟ್ ಅಲ್ಲಿ ಇರ್ತೇವೆ ನಾವು. ಓಕೆ, ಬಟ್ ನನ್ನ ಈಗ ನಾವು ಏನು ಇಷ್ಟು ವರ್ಷದಿಂದ ಗ್ರೀನ್ ಪ್ಲಾನೆಟ್ ಬಟ್ ಗ್ರೀನ್ ಸರ್, ಈಗ ನಾ ಗ್ರೀನ್ ಪ್ಲಾನೆಟ್ ಇದು ಉಪಯೋಗಿಸ್ತಾ ಇದ್ಮೇಲೆ ಈಗ ನನಗೆ 1 ವರ್ಷ 2 ವರ್ಷ ಕಳೆ ಬರ್ತಾ ಇದೆಯಲ್ಲ, ಆಕ್ಚುಲಿ ಸಣ್ಣ ದೊಡ್ಡ ಹಿಡಿದು ಹೆಚ್ಚಂದ್ರೆ ಒಂದು 100-160 ಗಿಡ ಇದ್ದಿರಬಹುದು. ಈ ವರ್ಷನೇ ನನಗೆ ಕಳೆದ ವರ್ಷ ನೀರಿನ ಸ್ವಲ್ಪ ಪ್ರಾಬ್ಲಮ್ ಆಗಿ ಸ್ವಲ್ಪ ಲೇಟ್ ಆಗಿದೆ ಚಿಗುರು ಬರಲಿಕ್ಕೆ, ಬಟ್ ಆದ್ರೂ ನನಗೆ 65 ಕೆಜಿ ಒಣ ಕಾಳು ಬಂದಿದೆ ಇಷ್ಟೇ ಗಿಡಕ್ಕೆ. ಬರೋ ವರ್ಷ ನನಗೆ ಇನ್ನು ಕನಿಷ್ಠ ಈಗ ಚಿಗುರು ಮತ್ತು ಬರ್ತಾ ಇರೋ ಕಾಳು ನೋಡಿದ್ರೆ ಕನಿಷ್ಠ 1.5 ಕ್ವಿಂಟಲ್ ಕ್ರಾಸ್ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ, ವಿಶ್ವಾಸ ಇದೆ. ವಿಶ್ವಾಸ. ಈಗ ಆ್ಯಕ್ಚುಲಿ ಈಗ ನಾವು ಏನು ನಿರಂತರವಾಗಿ ನಾವು ಅಡಿಕೆ ತೋಟ ಮತ್ತು ಕಾಳುಮೆಣಸು ತೋಟಗಳನ್ನ ನಾವು ಎಲ್ಲಿ ನೋಡ್ತಾ ಇದ್ದೀವಿ, ಅಡಿಕೆನೂ ಸರಿಯಾದ ಪ್ರಮಾಣದಲ್ಲಿ ಅದಕ್ಕೆ ನೀರು ಮತ್ತು ಗೊಬ್ಬರಗಳನ್ನ, ಸಂಪೂರ್ಣ ಪೋಷಕಭರಿತ ಆಹಾರಗಳನ್ನ ಸರಿಯಾದ ಪ್ರಮಾಣದಲ್ಲಿ ಅಡಿಕೆಗೆ ಅಡಿಕೆ ಗೊಬ್ಬರ, ಕಾಳುಮೆಣಸಿಗೆ ಗೊಬ್ಬರ ಕೊಟ್ಟಿದ್ದೆ ಆದಲ್ಲಿ ನಮಗೆ ಅಡಿಕೆ ಇಳುವರಿ ಆಗಲಿ ಕಾಳುಮೆಣಸು ಇಳುವರಿ ಆಗಲಿ ಎಲ್ಲೂ ವ್ಯತ್ಯಾಸ ಏನು ಬರೋದಿಲ್ಲ. ಹೌದಾ? ಅದು ನಾವು ನಿಮ್ಮ ಹತ್ರನೂ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ತುಂಬ ಜನ ಕಾಳುಮೆಣಸು ಯಾಕೆ ಹಾಕಲ್ಲ ಅಂದರೆ ಅಡಿಕೆ ಕಡಿಮೆ ಆಗಿಬಿಡುತ್ತೆ ಅನ್ನೋ ಒಂದು ಭಯದಲ್ಲಿ ಕಾಳುಮೆಣಸು ಹಾಕೋದಿಲ್ಲ. ಬಟ್ ಸರಿಯಾದ ಪ್ರಮಾಣದಲ್ಲಿ ಮತ್ತು ನೀರು ಮತ್ತು ನಾವು ಗೊಬ್ಬರಗಳನ್ನ ಸರಿಯಾಗಿ ನಾವು ನೋಡ್ಕೊಂಡಿದ್ದೆ ಆದಲ್ಲಿ ಆ ಕಾಳುಮೆಣಸು ಮತ್ತು ಅಡಿಕೆ ಸಮ ಪ್ರಮಾಣದಲ್ಲಿ ನಮಗೆ ಇಳುವರಿ ಕೊಡುತ್ತೆ. ಬಟ್ ಈಗ ನೀವು ಕಳೆದ 5 ವರ್ಷದಿಂದ ನಿರಂತರವಾಗಿ ಏನು ನೀವು ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಬಳಕೆ ಮಾಡ್ತಾ ಇದ್ದೀರಾ, ಜೊತೆಗೆ ನೀವು ಆಲ್ರೆಡಿ ತುಂಬ ಜನ ರೈತರಿಗೆ, ಬೇರೆ ರೈತರುಗಳಿಗೆ ಅಥವಾ ನಿಮ್ಮ ಏನು ಗ್ರಾಹಕರಿಗೆ ನೀವು ಆಲ್ರೆಡಿ ಗ್ರೀನ್ ಪ್ಲಾನೆಟ್ನ ಕೊಟ್ಟಿದ್ದೀರಿ, ಅವರ ಫೀಡ್ಬ್ಯಾಕ್ ಹೇಗಿದೆ ಸರ್? ಅವರು ತುಂಬ ಚೆನ್ನಾಗಿದೆ. ಅಂದರೆ ನಾನು ಯಾರಿಗೆ ಕೊಟ್ಟರು ಒಂದು 2.5-3 ತಿಂಗಳಿಗೊಮ್ಮೆ ಅಲ್ಲಿ ನಾನು ಹೋಗಿ ವಿಸಿಟ್ ಮಾಡ್ತೇನೆ, ತೋಟದಲ್ಲಿ ಏನು ಬದಲಾವಣೆ ಆಗಿದೆ, ಏನಾಗ್ತಾ ಇದೆ ಅಂತ.